ತುಂಬಾ ವೈಬ್ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಕರ್ನಾಟಕದಲ್ಲಿ ತಮಿಳ್ನಾಡು ಬಿಟ್ರೆ ಟ್ರಾನ್ಸ್ಜೆಂಡರ್ಸ್ ಗೆ ಇಲ್ಲಿ ನಾವು ಈ ಜಾತ್ರೆದಲ್ಲೇ ಜಾಸ್ತಿ ಟ್ರಾನ್ಸ್ಜೆಂಡರ್ಸ್ ನೋಡ್ಬೋದು ನಾವು. ಅಕ್ಕವ್ರ ಏನೋ ಖುಷಿ ಆಗ್ತಿದ್ರ ಹೇಳ್ತೀರಾ? ಅರ್ಪಣೆ ಮಾಡಿದ್ರೆ 100% ನಮ್ ಕೆಲಸ ಆಗುತ್ತೆ. ಇಲ್ಲ ಇಲ್ಲ ಅಣ್ಣ, ದೊಡ್ಡ ಮಕ್ಳಿಗಿಲ್ವಾ? ದೊಡ್ಡ ಮಕ್ಳು ಹೆಂಗ್ ಕಾಣ್ತಾರೆ ನಿಮ್ಗೆ? ಅಲ್ಲ ಗುರು, ನಮ್ಗೆ ಯಾವ ಇದ್ರ ಜಾತ್ರೆ ಇರ್ಕ ಬರ್ತಿರ್ಲಿಲ್ಲ ಗುರು. ಆಟಾಡವ ಅಂತಂದ್ರೆ ಇವಾಗ ಆಟಾಡ ಬಂದ್ರೆ ದೇವ್ರ ಕೇಳಲ್ಲ, ಏನ್ ಮಾಡೋದು? ತುಂಬಾ ಒಳ್ಳೆ ಪವಾಡ ಇದೆ. ಆಕ್ಚುಲಿ ಇಲ್ಲಿ ಬಂದು ಏನೇ ನಾವು ಬೇಡ್ಕೊಂಡಿದ್ರು ಕೂಡ ನಾವು ಅನ್ಕೊಂಡಿರೋದು ನಡೆಯುತ್ತೆ. ಬರ್ತಿದ್ದಂಗೆ ಗುರು ಕಾರ್ಬತ್ತು ಮಜ್ಜಿಗೆ ಏನಿದು? ಹೊಸ ವರ್ಷ ಕೊಡ್ತೀರಾ? ವರ್ಷ ಕೊಡ್ತಾ ಇದೀವಿ ನಾವು. ಯಾವ್ದು ನಿಮ್ದು? ನಮ್ದಿಲ್ಲೇ ಮುಂದೆ ಮಂಟಪ ಅಂತ ಬರ್ತದೆ. ಮಂಟಪ ಕೊಡ್ತಾ ಇದೀವಿ. ತಾತನ ಕಾಲದಿಂದ ಇವಾಗ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀರಾ? ವಂಶದ ಸುಡ್ತಾ ಇದ್ದೀರಾ ಹಂಗಾದ್ರೆ? ಏನೋ ಮಾಡ್ಬೇಕಲ್ಲ, ಒಬ್ಬರು ದೊಡ್ಡವರು ಹೇಳಿರೋದು. ಇಲ್ಲ ಅನ್ನಕ್ಕಂತ ಆಗಲ್ಲ. ಬನ್ನಿ, ಅದೇ ಖುಷಿಗೆ ಒಂದು ಮಜ್ಜಿಗೆ ಕೊಡ್ಕೊಂಡು ಬನ್ನಿ. ಅದೇ ಖುಷಿಗೆ ಒಂದು ಮಜ್ಜಿಗೆ ಕೊಡೋಣ ಬನ್ನಿ. ಲವ್ಲಿ ಬೈ ಇಂಡಿಯಾ ಬನ್ನಿ. ಅಕ್ಕವ್ರ ಏನೋ ಖುಷಿ ಆಗ್ತಿದ್ರ ಹೇಳ್ತೀರಾ? ಅಕ್ಕವ್ರ ಏನು ಹೇಳೋದು ಬಿಡಿ. ಅಕ್ಕ ನಿಮ್ ಕೈಯಲ್ಲಿ ಮಜ್ಜಿಗೆ ಹಾಕಿ ಮಜ್ಜಿಗೆ ಕೊಡೋಣ. ಓಕೆ ಇರ್ಲಿ. ಅಕ್ಕವ್ರು ತುಂಬಾ ನಾಟಕ ಇದಾರೆ. ಅಕ್ಕ ಬೈತಾ ಇದಾರೆ ಗುರು ನಂಗೆ. ಇಲ್ಲಿ ಪರವಾಗಿಲ್ಲ. ಮಜ್ಜಿಗೆ ಕುಡ್ಕೊಂಡು ತೇರ್ ನೋಡ್ಕೊಂಡು ಹಂಗೆ ಜಾತ್ರೆ ತುಂಬಾ ನೋಡ್ಕೊಂಡು ಮನೆ ಹೊರಡೋಣ ನಾವು. ಕರೆಕ್ಟ್. ಬನ್ನಿ. ಈಗ ನಾವೇ ನೋಡ್ತಿದ್ದೀವಿ. ಈಗ ಇದು ಉದ್ಭವ ಮೂರ್ತಿ, ಇದೇ ಮೂಲ, ಇದೇ ಮುಖ್ಯವಾದಂತಹ ವಿಗ್ರಹ. ಇದನ್ನು ಚಂಪಕೋಲಿ ಅಂತ ಹೇಳಿ ಸ್ವತಃ ಉದ್ಭವ ಆಗಿರುವಂತಹ ಒಂದು ವಿಗ್ರಹ. ದೇವ್ರನ್ನ ಕೇಳ್ಕೊಂಡು ಗುರುಗಂಜಿನ ಅರ್ಪಣೆ ಮಾಡಿದ್ರೆ 100% ನಮ್ ಕೆಲಸ ಆಗುತ್ತೆ ಅಂತ ಹೇಳಿ ಅದಕ್ಕೆ ಕಾಣಿಕೆ ಹಾಕಿ ನೋಡಿ. ಇದು ಚಂಪಕವಲ್ಲಿ ಅಂತ ದೇವರು ಬಂದು ಚಂಪಕವಲ್ಲಿ ಅಂತ ನಮ್ದು ಏನೇ ಕೋರಿಕೆ ಇದ್ರೂ ಕೂಡ ಈ ತಾಯಿ ಹತ್ರ ಕೋಡ್ಕೊಂಡು, ಈಗಾಗಲೇ ವಿಡಿಯೋ ತೋರ್ತಿದ್ದೀನಿ ನೋಡಿ ನಾನು, ಆ ಥರ ಎತ್ತಿ ಆ ದೇವ್ರ ತಲೆ ಮೇಲಿಂದ ಕೆಳಗಡೆ ಬಿಟ್ಟರೆ ನಮ್ಮ ಕೋರಿಕೆ ಏನಿದ್ರು ಕೂಡ ನೆರವೇರುತ್ತಂತೆ. ಕಾಣಿಕೆ ಹಾಕ್ಬೇಕಾದ್ರೆ ಕಾಣಿಕೆ ಕೊಟ್ಟು ದೇವರಲ್ಲಿ ಹರಕೆ ಏನಿದ್ರು ಕೋರ್ಕೋಬೇಕು. ದೇವ್ರು ಬರ್ತಾ ಇದೆ ನೋಡಿ, ಅಲ್ಲಿ ಹಿಂದೆ ಇದೆ ದೇವ್ರು. ಇವತ್ತು ತುಂಬ ಹೋಗಿದೆ ನೋಡಿ. ಎಷ್ಟೊಂದು ಜನ ನಿಂತಿದ್ದಾರೆ ನಿಂದೆ. ಅಲ್ಲ ನೋಡಿ, ನಾನು ಹಿಂದೆನೇ ಇದೆ, ಇದೇ ರಥ. ಬಂತು ಇಲ್ಲ ಒಂದು ನಾನು ಹಿಂದೆನೇ ಬದಾಗ್ತಿದೆ ಈಗ. ಕರ್ಕೊಂಡು ಹೋಗ್ತಾ ಇದ್ದೀರಿ, ಮುಂದೆ ಎಲ್ಲ ಹೋಗೋಣ.
ಮತ್ತು ನಮ್ಮ ಆಸೆಗಳು ಏನಿದೆ ಎಲ್ಲ ಈಡೇರುತ್ತಂತೆ. ಬನ್ನಿ ಈಗ ಟ್ರೈ ಮಾಡೋಣ, ಇದಕ್ಕೆಲ್ಲ ಆಗುತ್ತೆ ಇಲ್ವಾ ಅಂತ. ಅಣ್ಣ ಏನು ಉಪ್ಪೇ ಸಿಗ್ತಾರ ಅವರು? ಉಪ್ಪ ಯಾಕೆ? ಮತ್ತೆ ಇದು ಅದು ಕಾನ್ವೆಂಟ್ಸ್ ಕಾಳ್ಮೆಣ್ಸು ಆ ಥರ ಎತ್ತಿದ್ದು ಏನು ಕೇಸಿದ್ದಾರೆ ಥರ ಬೇಡಿರ್ತಾರೆ ದೇವ್ರಿಗೆ ಏನಾರ ಅರ್ಕೆ ಹೊತ್ಕೊಂಡಿದ್ರೆ ತಣ್ಣಗಿರ್ಲಿ ಅಂತ ಹಾಕ್ತಾರೆ. ತಣ್ಣಗಿರ್ಲಿ ಅಂತ ದೇವರು. ಅಲ್ಲ ದೇವ್ರ ತಣ್ಣಗಿಲ್ಲ, ಅವ್ರು ತಣ್ಣಗಿರ್ಬೇಕು. ಅವ್ರ ತಣ್ಣಗಿರ್ಲಿ ಅಂತ ದೇವ್ರಿಗೆ ಉಪ್ಪೇಸಿದ ಕೊಡಿ ಅಂದ್ರೆ ಅಂದ್ರೆ ಇದಕ್ಕೆ ಏನಿದು ಉಪ್ಪು ನೋಡಿ ದೊಡ್ಡವರೊಬ್ರು. ಬನ್ನಿ ಈಗ ನಾನು ಸ್ವಲ್ಪ ಉಪ್ಪು ಇದ್ದೀನಿ, ಈಗ ನೋಡೋಣ ಹೆಂಗಿರುತ್ತೆ. ಯಜಮಾನ್ರೆ, ಇದು ಉಪ್ಪು ದೇವ್ರಿಗೆ ಎತ್ತಿಯದ ಇಲ್ಲ ಚಕ್ರಿಗೆ ಎತ್ತಿಯದ? ದೇವ್ರಿಗೆ ಎತ್ತಿಯದ ಅಂದ್ರೆ ಏನು ಅರ್ಕೆ ಅಂದ್ರೆ ಮಂತ್ಲಿ ಅಂದ್ಕೊಂಡು ಉಪ್ಪು ಕೊಡ್ರಿ, ಎಸಿದ್ರೆ ಒಳ್ಳೇದಾಗುತ್ತೆ. ಬಾಳೆಹಣ್ಣು ಬನ್ನಿ ಹಂಗಾರೆ ನಮ್ಮ ಕಡೆಯಿಂದ ಉಪ್ಪು ಎತ್ಕೊಳ್ಳೋಣ. ಈಗ ಇವರೇ ನಮ್ಗೊಳ್ಳೇದು ನೋಡಪ್ಪ, ಮಂಗಳಾರತಿ ನೋಡ್ತಾ ಇದ್ದಾರೆ. ಅನಾಥ ರಕ್ಷಕ ಗೋವಿಂದ ಗೋವಿಂದ. ಚಕ್ರ ಕಲ್ಲಿಂದ ಇದೆ, ಸುಮಾರು ತುಂಬಾ ಕೆಜಿ ಇರುತ್ತೆ. ಅಪ್ಪಿ ತಪ್ಪಿ ಯಾರು ತಗ್ಗಾಕೊಂಡ್ರೆ ಯಾರು ಏನು ಮಾಡಕ್ಕಾಗಲ್ಲ. ನೀವು ಕೂಡ ಮುಂದೆ ಏನಾದ್ರು ತೇರ್ಬೋದ್ರೆ ದಯವಿಟ್ಟು ದೂರ ನಿಂತ್ಕೊಳ್ಳಿ. ಹಂಗೆ ಗುರು ಸ್ಪ್ಲಿಟ್ ಆಗ್ತಿದೆ ಗುರು, ಕಲ್ಲುಗುರು ಇದು ಸ್ಟೋನು.
ಮೇಲೆ ಹತ್ತಿದ್ರೆ ಅಷ್ಟೇ ನೋಡಿ ಅಂಕಲ್. ಮುಂದೆ ಹೋಗ್ತಾ ಇದ್ರು. ಸೂಪರ್ ಆಗಿದೆ ಗುರು. ಕಾಣ್ತಿದ್ದೀರಾ? ಮತ್ತೆ ಐದು ರೆಡ್ಡಿ ಅಂತ ಬನ್ನಿ, ಐದು ರೆಡ್ಡಿ ಕೇಳೋಣ ಇವತ್ತಿನ ಜಾತ್ರೆ ಹೇಗಿದೆ ಅಂತ. ಅಕ್ಕ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರೆಡ್ಡಿ ಅಂತ ಹೇಳಿ. ಅಕ್ಕ ಏನ್ ಅನ್ಸ್ತಿದೆ ಜಾತ್ರೆ ಬಗ್ಗೆ ನಿಮಗೆ? ತುಂಬಾ ವೈಬ್ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಕರ್ನಾಟಕದಲ್ಲಿ ತಮಿಳ್ನಾಡು ಬಿಟ್ರೆ ಟ್ರಾನ್ಸ್ಜೆಂಡರ್ಸ್ ಗೆ ಇಲ್ಲಿ ನಾವು ಈ ಜಾತ್ರೆದಲ್ಲೇ ಜಾಸ್ತಿ ಟ್ರಾನ್ಸ್ಜೆಂಡರ್ಸ್ ನೋಡ್ಬೋದು ನಾವು. ಆಕ್ಚುಲಿ ನಾವು ಗುಲಾಬ್ ಅಂತ ಕಟ್ತೀವಿ ಈ ಪ್ಲೇಗಮ್ಮನ್ಗೆ. ಸೊ ಫಸ್ಟ್ ಬಂದ್ಬಿಟ್ಟು ಅಣ್ಣನ್ ಪೂಜೆ ಮಾಡಿ ಅದಾದ್ಮೇಲೆ ನಾವು ಪ್ಲೇಗಮ್ಮನ್ ಹೋದ್ವಿ. ವರ್ಷ ಇದೊಂದು ಈ ದಿವಸದಲ್ಲೇ ನಾವು ನಮ್ಮ ಸಮುದಾಯದವರೆಲ್ಲ ಸೇರಿ ನಾವೊಂದು ದೊಡ್ಡದಾಗಿ ಆಚರಣೆ ವಿಭಿನ್ನವಾಗಿ ತುಂಬಾ ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ಇಂಥ ಜಾತ್ರೆ ನಡೀತಾ ಇರಬೇಕು, ಇದು ಎಲ್ಲರಿಗೂ ಗೊತ್ತಾಗ್ಬೇಕು. ಇದು ತುಂಬಾ ಒಳ್ಳೆ ಪವಾಡ ಇದೆ. ಆಕ್ಚುಲಿ ಇಲ್ಲಿ ಬಂದು ಏನೇ ನಾವು ಬೇಡ್ಕೊಂಡಿದ್ರು ಕೂಡ ನಾವು ಅನ್ಕೊಂಡಿರೋದು ನಡೆಯುತ್ತೆ. ಸೊ ಅದಕ್ಕೆ ವರ್ಷ ನಮ್ ಏನಿದೆ ಕೊರೆ ಕೊಡೆ ಅಂತ ಹೇಳ್ತೀವಿ. ನಮ್ಮ ಟ್ರಾನ್ಸ್ಜೆಂಡರ್ಸ್, ನಮ್ಮ ಮಂಗಳಮುಖಿ ಅವ್ರ ಸಮುದಾಯದವರು ನಾವೆಲ್ಲ ಬಂದು ಇಲ್ಲಿ ಅರ್ಕೆ ಹೊತ್ಕೊಂಡು ವರ್ಷಕ್ಕೊಂದ್ಸಲಿ ಬಂದು ಪೂಜೆ ನೆರವೇರಿಸ್ಕೊಂಡು ಹೋಗ್ತೀವಿ ನಾವು. ಮತ್ತೆ ದೇವ್ರ ಬಗ್ಗೆ ನಿಮ್ಗೆ ಅಪಾರ ಆಗೋದು ಗೊತ್ತಿದೆ ಅಂತಲ್ಲ? ಹೌದು. ಆಕ್ಚುಲಿ ನಾವು ತುಂಬಾ ಇದ್ರ ಬಗ್ಗೆ, ಯಾಕಂದ್ರೆ ನಾವು ಮಂಗಳಮುಖಿ ಆದ್ಮೇಲಿಂದ ನಮ್ಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ. ಸೊ ವರ್ಷ ನಾವು ಚಿಕ್ಕ ಮಕ್ಕಳಿಂದ ಇರುವಾಗಲೂ ನಾನು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಬಂದು ಹೋಗ್ತಾ ಇದೀವಿ ನಾವು. ತುಂಬಾ ಧನ್ಯವಾದ ಅಕ್ಕ. ಥ್ಯಾಂಕ್ ಯು. ಅಂದು ಇಂತೂ ಜಾತ್ರೆ ಬೇಕಿತ್ತು. ಸೊ ಮುಂಬೈ ಮಿಠಾಯಿ ಯಾವ್ದೋ ಗೊತ್ತಿಲ್ಲಪ್ಪ, ಇದು ಚಿಕ್ಕದಲ್ಲಿ ತಿಂತಿದ್ದೆ.
ನಾನ್ ಚಿಕ್ಕವರಿಂದ ತಿಂತಾ ಇದ್ದೆ ಇದನ್ನ. ಸೊ ಅಲ್ಲಿ ಚಿಕ್ಕ ಪಾಪು ಇದ್ದು ತಿಂತಾ ಇತ್ತು, ಅದೇನೋ ಕಾರಣ ನನಗೂ ತಿನ್ಬೇಕು ಅಂತ, ಸೊ ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ಓಕೆ, ಅದು ಮಗ ತರ ಇದೆ ಗುರು. ಅಣ್ಣವರು ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದಾರೆ. ಎಲ್ಲಿ ಬನ್ನಿ ನೋಡೋಣ. ಇವತ್ತೆಲ್ಲ ಚೆನ್ನಾಗಿದೆ. ಇದ್ರ ಮಧ್ಯೆ ನಾನು ತೂವೆಲ್ ಬುಟ್ಟಿ ಅಂತ ಮರ್ತು ಬಿಟ್ಟಿದ್ದೀನಿ. ಬನ್ನಿ ಹುಡ್ಕೋಣ ತೂವೆಲ್ ಬಿಟ್ಟಿದ್ದೀನಿ ಅಂತ ಮಂಜದಲ್ಲಿ. ಸಾರಿ, ಮೊಬೈಲ್ ನೋಡ್ಬಿಟ್ಟೆ. ಇಲ್ಲೆಲ್ಲ ಬಿಟ್ಟೆ ಕೊಡ್ಸೋಣ ಅಣ್ಣ. ಇಲ್ಲ ಯಾವ್ದು ನೀರು ತೂವಿತ್ತಾ? ನೀಲಿ ಕಲರ್ ತೂವಿತ್ತಾ? ಸುವ ಹಾಂ ನೋಡ್ಬಿಟ್ರಾ? ಒಳ್ಳೆ ಬಿಟ್ಟಿದ್ದೀರಾ? ಇಲ್ಲೇ ಇದೆ. ನನ್ನ ತೂಗಳು ಯಾವ ರೇಂಜ್ ಆಗಿದೆ ಅಂದ್ರೆ ನೋಡಿ. ಏನ್ ಮಾಡೋದು, ಬರೀ ಕಾಲಲ್ಲಂತೂ ಹೋಗಕ್ಕಾಗಲ್ಲ. ಯಾವ ಗೇಮ್ ಅದು? ಇದೇ ಗೇಮ್. ಅಣ್ಣ ದೊಡ್ಡ ಮಕ್ಳಿಗಿಲ್ವಾ? ಯಜಮಾನ್ರೆ ಇಲ್ಲ ಇಲ್ಲ ಅಣ್ಣ, ದೊಡ್ಡ ಮಕ್ಳಿಗಿಲ್ವಾ? ದೊಡ್ಡ ಮಕ್ಳು ಹೆಂಗ್ ಕಾಣ್ತಾನೆ ನಿಮ್ಗೆ? ಚಿಕ್ಕ ಮಕ್ಳಿಗೆ ಮಾತ್ರನಾ? ಕಾಣ್ತದೆ, ಕಣ್ಣಿಗೆ ಹೆಂಗ್ ಕಾಣ್ತದೆ ಅಷ್ಟೇ ತಿಳ್ಕೊಬೇಕು ನೋಡ್ರಿ. ಅಯ್ಯೋ. ನಾವು ಹೆಂಗಿಲ್ಲ. ಅಜ್ಜಿ ತಲೆಗೆ ಎದ್ದು ಮಾಡ್ಬಿಟ್ರು. ಆ? ಅಜ್ಜಿ ತಲೆಗೆ ಎದ್ದು ಮಾಡ್ತಾ ಇದಾರೆ. ತಲೆ ಬರ್ತದ, ಮೈ ಎಲ್ಲ ಬರ್ತದೆ. ಅಜ್ಜಿ ಬೆಂಕಿ. ಒಬ್ರಿಗೆ ಎಷ್ಟು ಅಜ್ಜಿ? 50. ಅಜ್ಜಿ ತಲೆಗೆ ಸುಟ್ಟು ಮಾಡ್ತಾ ಇದಾರೆ ಗುರು. ಬೆಂಕಿ. ಸುಮ್ಮನೆ ಕೇಳಿ ಹೊಡ್ಕೊಳ್ಳೋದು ಇದೆ ಅನ್ಸುತ್ತೆ. ಅಲ್ಲ ಗುರು, ನಮ್ಗೆ ಯಾರು ಇದ್ರೆ ಜಾತ್ರೆ ಬರ್ತಿರಲಿಲ್ಲ ಗುರು. ಆಟಾಡವ ಅಂತಂದ್ರೆ ಇವಾಗ ಆಟಾಡೋದ್ರೆ ದೇವ್ರ ಕಳಲ್ಲ, ಏನ್ ಮಾಡೋದು? ನೋಡಿ ನಮ್ ಯಾರು ದೇವ್ರ ಕದಿಲ್ಲ ಅಂತಾರೆ. ನೋಡಿ ಯಾರು ಮಾಡ್ಬಿಡಿ ನೋಡಿ ಯಾರು. ಹಾಯ್